ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರಾಮಾಚಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ವೈಶಾಖನ ವರ್ತನೆಯಿಂದ ಮನೆಯವರಿಗೆ ಅನುಮಾನ ಬರುತ್ತೆ. ಅವರ ಗಂಡ ಅವಳಿಗೆ ಹಣ್ಣುಗಳು, ಮಾವಿನ ಹಣ್ಣು ಎಲ್ಲ ತಂದು ಕೊಟ್ಟಾಗ ಇವೆಲ್ಲ ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ, ಮಾವಿನ ಹಣ್ಣು, ಹುಣಸೆ ಹಣ್ಣೆಲ್ಲ ಯಾಕೆ ತಂದು ಕೊಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ, ಅಜ್ಜಿ ಇದೇನೇ ವೈಶಾಖ ಹೀಗೆ ಹೇಳ್ತಾ ಇದೆಯಾ, ನೀನು ಬಸ್ರಿ, ಈಗ ನಿನಗೆ ಬಯಕೆ ಇರುತ್ತದೆ ಅಲ್ವಾ ಅಂತ ಕೇಳಿದ ತಕ್ಷಣ, ಅಯ್ಯೋ ಹೌದಲ್ವಾ, ನಾನು ಸುಮ್ಮನೆ ಹೇಳಿದೆ, ಕೊಡಿ ಇಲ್ಲಿ ನಾನೇ ಎಲ್ಲ ತಿನ್ನುತ್ತೇನೆ ಅಂತ ಹೇಳಿ ಅವರ ಕೈಯಿಂದ ಬ್ಯಾಗನ್ನು ತೆಗೆದುಕೊಂಡು ವೈಶಾಖ ಸ್ವಲ್ಪ ಒಂದು ಮಾವಿನ ಹಣ್ಣನ್ನು ತಿಂದು, ತುಂಬ ಚೆನ್ನಾಗಿದೆ, ನಾನೊಬ್ಬಳೇ ಎಲ್ಲ ಖಾಲಿ ಮಾಡುತ್ತೇನೆ ಅಂತ ಹೇಳಿದ್ದಕ್ಕೆ ಅವರ ಗಂಡ ನಿಧಾನಕ್ಕೆ ತಿನ್ನು ಅಂತ ಹೇಳಿದಾಗ ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಚಾರುಗೆ ಸ್ವಲ್ಪ ಅನುಮಾನ ಶುರುವಾಗಿದೆ. ಮುಂದೆ ಅದನ್ನು ಹೇಗೆ ಕಂಡು ಹಿಡಿಯುತ್ತಾಳೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗುತ್ತದೆ. ಇನ್ನೊಂದು ಕಡೆ ರಾಮಾಚಾರಿ ಕೃಷ್ಣನ ಫ್ರೆಂಡಿಗೆ ಫೋನ್ ಮಾಡಿ ಅವನ ಬಗ್ಗೆ ವಿಚಾರಿಸಿ, ಕೊನೆಯಲ್ಲಿ ಅವನನ್ನು ಸಾಯಿಸಿದರು ಯಾರು ಏನು ಅಂತ ಹೇಳಿ ಒಂದು ಗೊತ್ತಾಗಲಿಲ್ಲ, ನಿನಗೆ ನಿಜ ಗೊತ್ತು ಅಲ್ವಾ ಹೇಳು ಅಂತ ಹೇಳಿ ಬಲವಂತ ಮಾಡಿದಾಗ ಕೃಷ್ಣ ಅಳುತ್ತಾ, ನನಗೆ ಗೊತ್ತು ಅವರು ಯಾರು ಮಾಡಿದ್ದು ಅಂತ ಹೇಳಿ. ಹೌದಾ, ಹಾಗಾದರೆ ಹೇಳು ಅಂತ ಕೇಳಿದಾಗ, ಬೇರೆ ಯಾರೂ ಅಲ್ಲ, ಅವರು ನಿನ್ನ ಶತ್ರುಗಳು. ಕೊನೆಗೆ ಕೃಷ್ಣನ ಗೆಳೆಯ ರಾಮಾಚಾರಿ, ಕೃಷ್ಣನ ವೈರಿಗಳು ಬೇರೆ ಯಾರೂ ಅಲ್ಲ, ನಿನ್ನ ಅತ್ತೆ ಹಾಗೂ ವೈಶಾಖ ಅಂತ ಹೇಳುತ್ತಾರೆ. ಅದನ್ನು ಕೇಳಿ ಅವನು ತುಂಬ ಶಾಕ್ ಆಗುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.